2 ತಿಂಗಳ ಮಗುವಿಗೆ 18 ಇಂಚು ದೂರದಷ್ಟು ಕಣ್ಣಿನ ದೃಷ್ಟಿ ಇರುತ್ತದೆ. ನಾವೇನಾದ್ರೂ ಒಂದು ಕ್ಲಾಪ್ ಮಾಡಿದ್ರೆ ಅಥವಾ ಒಂದು ದೊಡ್ಡ ಶಬ್ದ ಮಾಡಿದ್ರೆ ಮಗು ಆ ಕಡೆ ಟರ್ನ್ ಆಗಿ ನೋಡ್ಬೇಕು. WHO ನ ಪ್ರಕಾರ ಮಗುವಿನ ಹುಟ್ಟಿದ ತೂಕಕ್ಕಿಂತ 600ರಿಂದ 800 ಗ್ರಾಂ ಒಂದು ತಿಂಗಳಿಗೆ ಜಾಸ್ತಿ ಆಗ್ಬೇಕು. ಜನರನ್ನ ಹಾಗೆ ಸುತ್ತಮುತ್ತಲಿರುವಂತಹ ವಸ್ತುಗಳನ್ನ ತನ್ನ ಕಣ್ಣುಗಳಿಂದ ಟ್ರ್ಯಾಕ್ ಮಾಡ್ಲಿಕ್ಕೆ ಮಗು ಆರಂಭ ಮಾಡುತ್ತೆ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಮನಸ್ಮಿತಾ. ನಾವು ಈ ವಿಡಿಯೋದಲ್ಲಿ 2 ತಿಂಗಳ ಮಗುವಿನ ಆರೋಗ್ಯವಂತ ಮಗುವಿನ ಬೆಳವಣಿಗೆಗಳು ಯಾವ್ಯಾವ ಮೈಲ್ ಸ್ಟೋನ್ಸ್ಗಳು ಅಚೀವ್ ಆಗಬೇಕು, ಹಾಗೇನೆ WHO ನ ಪ್ರಕಾರ ಮಗುವಿನ ತೂಕ, ಆರೋಗ್ಯವಂತ ಮಗುವಿನ ತೂಕ ಎಷ್ಟಿರಬೇಕು, ಹಾಗೆ ನಾವು ಯಾವ ಸಂದರ್ಭದಲ್ಲಿ ಮಗುವನ್ನ ಹಾಸ್ಪಿಟಲ್ಗೆ ಡಾಕ್ಟರ್ ಹತ್ರ ತೋರಿಸ್ಬೇಕು, ಇದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ, ಹಾಗೆ ಅವಶ್ಯಕತೆ ಇರುವಂತವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಈ 2 ತಿಂಗಳ ಮಗು ಮೊದಲಿಗೆ ಜನರ ಮುಖಗಳನ್ನ ನೋಡಿದ್ರೆ ನಗ್ಲಿಕ್ಕೆ ಆರಂಭ ಮಾಡುತ್ತೆ. ಸುತ್ತಮುತ್ತಲೇ ಇರುವಂತಹ ಎಲ್ಲದರ ಜೊತೆಗೆ ಅದು ತೊಡಗಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಗು. ಅಂದ್ರೆ ಯಾವ ತರ ಅಂತ ಅಂದ್ರೆ ತನ್ನ ಮನೆಯಲ್ಲಿ ಯಾವ ತರ ಸೌಂಡ್ಗಳು ಬರ್ತಾ ಇದೆ, ಮಗುವಿನ ಶಬ್ದಗಳನ್ನೆಲ್ಲ ಗ್ರಹಿಕೆ ಮಾಡೋದು, ಹಾಗೆ ಯಾರ್ಯಾರ ವಾಯ್ಸ್ಗಳನ್ನೆಲ್ಲ ರೆಕಗ್ನೈಸ್ ಮಾಡ್ತಾ ಹೋಗೋದು. ಅಂದ್ರೆ ನನ್ನ ತಾಯಿ ವಾಯ್ಸ್ ಯಾವುದು, ಮನೆಯಲ್ಲಿ ದಿನಾ ಮಗು ಕೇಳುವಂತಹ ವಾಯ್ಸ್ಗಳನ್ನೆಲ್ಲ ಅದು ರೆಕಗ್ನೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಆ ಏಜ್ನಲ್ಲಿ ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ತುಂಬಾನೇ ರ್ಯಾಪಿಡ್ ಅಲ್ಲಿ ಇರುತ್ತೆ. ಮೊದಲ 3 ವರ್ಷದವರೆಗೂ, ಹುಟ್ಟಿದ್ರಿಂದ ಮೊದಲ 3 ವರ್ಷದವರೆಗೂ ಬ್ರೈನ್ ಡೆವಲಪ್ಮೆಂಟ್ ರ್ಯಾಪಿಡ್ ಆಗಿರೋದ್ರಿಂದ ಎಲ್ಲ ಒಂದು ಶಬ್ದಗಳನ್ನ ಆ ಮಗು ಗ್ರಹಿಸ್ಕೊಂತ ಹೋಗ್ತಾ ಇರುತ್ತೆ. ನೆಕ್ಸ್ಟು ಇನ್ನು ಸ್ವಲ್ಪ ದಿನ ಆದ್ಮೇಲೆ ಅದು ಇದು ವಾಯ್ಸ್ ಕೇಳಿದ ತಕ್ಷಣ ಇದು ನನ್ನ ತಾಯಿ ವಾಯ್ಸು, ಇದು ನನ್ನ ಅಜ್ಜಿ ವಾಯ್ಸು, ಇದು ನಮ್ಮ ಅಪ್ಪನ ವಾಯ್ಸು, ಇದು ನನ್ನ ಅಕ್ಕನ ವಾಯ್ಸು, ಈ ತರ ಮಗು ಕಾಲಕ್ರಮೇಣ ಕಂಪ್ಲೀಟ್ಲಿ ರೆಕಗ್ನೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ವಿಸಿಬಲ್ ಪವರ್, ಅಂದ್ರೆ ದೃಷ್ಟಿ. ಮಗುವಿಗೆ ಈ ಒಂದು 2 ತಿಂಗಳಲ್ಲಿ 18 ಇಂಚಿನವರೆಗೂ ದೂರದವರೆಗೂ ಆ ಮಗುವಿನ ಕಣ್ ದೃಷ್ಟಿ ಇರುತ್ತೆ. ಈಗ ನಾವೇನಾದ್ರೂ ಒಂದು ವಸ್ತುನ, ಫಾರ್ ಎಕ್ಸಾಂಪಲ್ ಒಂದು ಪೆನ್ ಅಥವಾ ಏನಾದ್ರೂ ಆಯ್ತು, 18 ಇಂಚಿನ ಅಷ್ಟು ದೂರ ಇಟ್ರೆ ಮಗುವಿಗೆ ಕಾಣುತ್ತೆ. ಅದಕ್ಕಿಂತ ತುಂಬಾ ದೂರ ಇಟ್ರೆ ಅಂದ್ರೆ ಒಂದು 19-20 ಇಂಚ್ ಆಯ್ತು ಅಂತ ಅಂದ್ರೆ ಆ ಮಗುವಿನ ಕಣ್ ದೃಷ್ಟಿ ಅಷ್ಟೊಂದು ಕಂಪ್ಲೀಟ್ ಆಗಿ ಬಂದಿರೋದಿಲ್ಲ. ಇನ್ನು 2 ಮಂತ್ಸಿಗೆ ಆ ಮಗುವಿಗೆ ಎಲ್ಲಾನು ಜೆರಾಕ್ಸ್ ತರ ಲೈಕ್ ಬ್ಲರ್ ಆಗಿ ಕಾಣಿಸುತ್ತೆ. 18 ಇಂಚಿನವರೆಗೂ ಮಾತ್ರನೇ ಮಗುವಿಗೆ ಕಣ್ ದೃಷ್ಟಿ ಕಾಣೋದು. ಹಾಗೇನೆ ಮಗು ಕಪ್ಪು, ಬಿಳುಪು ಹಾಗೆ ಗ್ರೇ ಈ 3 ಬಣ್ಣಗಳನ್ನ ಕಂಡುಹಿಡಿಯಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗೆ ಆ 3 ಬಣ್ಣಗಳ ನಡುವೆ ಇರುವಂತಹ ವ್ಯತ್ಯಾಸ ಈ ಒಂದು 2 ತಿಂಗಳ ಮಗುವಿಗೆ ಅರ್ಥ ಆಗುತ್ತೆ. ಈ 1 ತಿಂಗಳಲ್ಲೆಲ್ಲ ಏನ್ ಮಾಡುತ್ತೆ ಮಗು, ಸುಮ್ಮನೆ ಮುಖ ನೋಡೋದು, ಸುಮ್ಮನೆ ಇರ್ತಾ ಇರುತ್ತೆ. ಆದ್ರೆ ಈ ಒಂದು 2 ತಿಂಗಳಿಗೆ ಎಷ್ಟೆಲ್ಲ ಡೆವಲಪ್ಮೆಂಟ್ ಆಗಿರುತ್ತೆ ಅಂತ ಅಂದ್ರೆ, ತಾಯಿ ಎದೆ ಹಾಲು ಕೊಡುವಾಗ ತನ್ನ ಎದೆ ಹತ್ರ ಮಗುವನ್ನ ಇಟ್ಕೊಂಡಾಗ ಅದ್ರ ಗಮನ ಯಾರನ್ನ ನೋಡ್ತಾ ಇರುತ್ತೆ, ತಾಯಿನೇ ನೋಡ್ತಾ ಇರುತ್ತೆ. ಸೊ ಅದು ಕಂಪ್ಲೀಟ್ಲಿ ಕಾನ್ಸಂಟ್ರೇಷನ್ ಮಾಡುತ್ತೆ. ತಾಯಿ ಮುಖ ಇದು ಅಂದ್ರೆ 18 ಇಂಚ್ ಗ್ಯಾಪ್ ಇದ್ದೇ ಇರುತ್ತಲ್ವಾ, ಮಗುವಿನ ತಾಯಿಯ ಮುಖ ಮಗುವಿಗೆ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಅಂದ್ರೆ ಬ್ಲರ್ ಆಗೇ ಕಾಣಿಸ್ತಾ ಇರುತ್ತೆ. ಮೊದಲ 3 ತಿಂಗಳವರೆಗೂ ಕಣ್ ದೃಷ್ಟಿ ಇನ್ನು ಬ್ಲರ್ ಆಗಿರೋದ್ರಿಂದ ಬ್ಲರ್ ಆಗಿ ಕಾಣಿಸ್ತಾ ಇರುತ್ತೆ. ಬಟ್ ಆದ್ರೂ ತಾಯಿ ಒಂದು ಮುಖ ಯಾವ ತರ ಇದೆ ಅನ್ನೋದು ಅದಕ್ಕೆ ಅರ್ಥ ಆಗ್ತಾ ಇರುತ್ತೆ 2 ಮಂತ್ಸಿಗೆ. ಸೊ 2 ಮಂತ್ಸಿಗೆ ಕಂಪ್ಲೀಟ್ ಆಗೋದ್ರ ಒಳಗಡೆ ಮಗುವಿನ ಮೈಲ್ ಸ್ಟೋನ್ ಎಷ್ಟು ಡೆವಲಪ್ಮೆಂಟ್ ಆಗಿರುತ್ತೆ ಅಂದ್ರೆ, ತಾಯಿಯ ಮುಖ ಯಾವುದು ಅನ್ನೋದು ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 2-3 ಜನನ ಮಗುವಿನ ಮುಂದೆ ನಿಲ್ಸಿದ್ರೆ ಇವರೇ ನನ್ನ ತಾಯಿ ಅಂತ ಮಗು ಐಡೆಂಟಿಫೈ ಮಾಡುತ್ತೆ. ಮುಂದೆ ನಿಲ್ಸೋದು ಅಂತಂದ್ರೆ ತುಂಬಾ ದೂರ ಅಲ್ಲ, ಮಗುವಿಗೆ 18 ಇಂಚಿನ ಅಂತರದಲ್ಲೇನೆ ಇಡಬೇಕು. 18 ಇಂಚ್ ಹತ್ರ ಇಟ್ಟರು ಪರವಾಗಿಲ್ಲ, 18ಕ್ಕಿಂತ ದೂರ ಇಡಬಾರ್ದು, ಅಂದ್ರೆ ನಿಲ್ಲಬಾರ್ದು. ಸೊ ತನ್ನ ತಾಯಿನ ಮಗು 2ನೇ ತಿಂಗಳಲ್ಲಿ ರೆಕಗ್ನೈಸ್ ಮಾಡುತ್ತೆ, ನನ್ನ ತಾಯಿಯ ಮುಖ ಇದು ಅಂತ. ಸೊ ಮಗುವಿನಲ್ಲಿ ಕಾನ್ಸಂಟ್ರೇಷನ್ ಪವರ್ ಅನ್ನೋದು ಈ 2 ಮಂತ್ಸ್ ನಲ್ಲಿ ಅಚೀವ್ ಆಗುತ್ತೆ. 2ನೇದು ಇಯರಿಂಗ್ ಕೆಪಾಸಿಟಿ, ಮಗುವಿಗೆ ಒಂದು ಶಬ್ದಗಳನ್ನ ಗ್ರಹಿಕೆ ಮಾಡುತ್ತೆ. ಇವಾಗ ನಾವೇನಾದ್ರೂ ಮಗುವಿನ ಮುಂದೆ ಒಂದು ಜೋರಾಗಿ ಕ್ಲಾಪ್ ಮಾಡಿದ್ರೆ ಅಥವಾ ಈ ತರ ಒಂದು ಚಿಟ್ಕೆನ ಈ ತರ ಇದ್ ಮಾಡಿದ್ರೆ ಆ ಮಗು ಆ ಕಡೆ ನೋಡುತ್ತೆ. ಏನಾದ್ರೂ ಒಂದು ಟಾಯ್ಸ್ಗಳೆಲ್ಲ ಬರುತ್ತಲ್ವಾ, ಈಗ ಎಗ್ ಶೇಕರ್ಸು, ಇಂಥವನ್ನೆಲ್ಲ ಮಕ್ಳುಗಳಿಗೆ ಈ ವಯಸ್ಸಿಗೆ ನೀವು ಆಟ ಆಡಿಸ್ಬೋದು.
ಮಗುಗೇನು 2 ಮಂತ್ಸ್ಗೆ ಹೋಲ್ಡ್ ಮಾಡ್ಕೊಳೋ ಕೆಪಾಸಿಟಿ ಇರೋದಿಲ್ಲ. ಬಟ್ ಕೆಲವು ಮಕ್ಕಳಿಗೆ ಅರ್ಲಿ ಮೈಲ್ ಸ್ಟೋನ್ ಅಚೀವ್ ಆಗಿಬಿಟ್ಟಿರುತ್ತೆ. ಆ ಥರ ಕೆಪಾಸಿಟಿನೂ ಇರುವಂತಹ ಎಷ್ಟೊಂದು ಉದಾಹರಣೆಗಳಿದೆ. ಸೊ ಯೂಶ್ವಲಿ ನಾರ್ಮಲಿ 2 ಮಂತ್ಸಿಗೆ ಆ ಒಂದು ಕೆಪಾಸಿಟಿ ಇರೋದಿಲ್ಲ. ಸೊ ಎಗ್ ಶೇಕರ್ಸ್ನೆಲ್ಲ ಸೌಂಡ್ಗಳನ್ನ ನೀವೇನೆ ಕೈಲಿ ಇಟ್ಕೊಂಡು ಆ ಥರ ಎಲ್ಲ ಸೌಂಡ್ ಮಾಡೋದು ಅದೆಲ್ಲ ಮಗುವಿಗೆ ತುಂಬಾನೇ ಇಷ್ಟ ಆಗುತ್ತೆ. ನೀವೆಲ್ಲಾದ್ರೂ ಒಂದು ಸ್ವಲ್ಪ ದೂರ ನಿಂತ್ಕೊಂಡು, ಮಗುವಿನಿಂದ ಸ್ವಲ್ಪ ದೂರ ನಿಂತ್ಕೊಂಡು ಏನಾದ್ರೂ ಒಂದು ಟಾಯ್ಸ್ನ ಒಂದು ಹಾಟಿಕೆನ ಎಸೆದ್ರೆ ಆ ಕಡೆ ಮಗು ಟರ್ನ್ ಆಗಿ ನೋಡುತ್ತೆ. ಅಂದ್ರೆ ಕಂಪ್ಲೀಟ್ಲಿ ಅದ್ರ ಕತ್ತು ಇನ್ನು ನಿಂತಿರೋದಿಲ್ಲ, ಕಂಪ್ಲೀಟ್ಲಿ ಟರ್ನ್ ಆಗೋದಿಲ್ಲ, ಬಟ್ ಆದ್ರೂ ಕೂಡ ಟ್ರೈ ಮಾಡುತ್ತೆ. 3ನೇದು ಬಾಡಿ ಮೂಮೆಂಟ್ಸ್. ಏನ್ ಮಾಡುತ್ತೆ ಬಾಡಿ ಮೂಮೆಂಟ್ಸ್ ಅಂತ ಅಂದ್ರೆ, ಈಗ ಕೈಗಳನ್ನ ಮತ್ತೆ ಕಾಲ್ಗಳನ್ನ ಅದು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಕೈ ಕಾಲ್ಗಳನ್ನ ಎತ್ತೋದು, ಕೈಗಳನ್ನ ಈ ತರ ಹಿಂಗೆ ಕೈಗಳನ್ನೆಲ್ಲ ಹಿಂಗ್ ಮಾಡೋದು, ಕಾಲ್ಗಳನ್ನೆಲ್ಲ ಕಾಲ್ಗಳನ್ನ ಬಿಚ್ಚಿ ಆಟ ಆಡ್ಲಿಕ್ಕೆ ಅದು ಮಗು 2 ತಿಂಗಳಿಗೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ತನ್ನ ಕಾಲ್ ಬೆರಳುಗಳನ್ನ ಅಥವಾ ಕೈ ಬೆರಳುಗಳನ್ನ ಬಾಯಿಗೆ ಹಾಕೊಂಡು ಚೀಪೋದು, ಈ ತರ ಎಲ್ಲ ಮಗು ಸ್ಟಾರ್ಟ್ ಮಾಡುತ್ತೆ. ಇದು ಆಕ್ಚುಲಿ ಮಗು ಎಲ್ಲ ಈ ತರ ಬಾಯಿಗೆ ಬೆರಳು ಹಾಕೊಂತ ಇದೆ, ಇದು ಒಳ್ಳೆ ಹ್ಯಾಬಿಟ್ ಅಲ್ಲ ಅಂತ ಹೇಳಿ ಕೆಲವರು ಗ್ಲೌಸ್ ಎಲ್ಲ ಹಾಕ್ತಾರೆ. ಬಟ್ ಆ ತರ ಎಲ್ಲ ಮಾಡಬೇಡಿ, ಕ್ರಮೇಣ ಮಗುನೇ ಅದನ್ನೆಲ್ಲ ಬಿಟ್ಬಿಡುತ್ತೆ. ಬಟ್ ಇವಾಗ ಇದೊಂದು ಮಗುವಿನಲ್ಲಿ ಒಂದು ಆಗ್ತಾ ಇರುವಂತ ಒಂದು ಮೈಲ್ ಸ್ಟೋನ್ ಅಚೀವ್ಮೆಂಟ್ ಆಗಿರುತ್ತೆ. ಸೊ ಮಗುವಿಗೆ ಕಾಲ್ಗಳ ಬೆರಳುಗಳನ್ನ ಬಾಯಿಗೆ ಹಾಕೊಳ್ಳೋದ್ರಿಂದ ಇದು ನನ್ನ ಬಾಡಿ ಪಾರ್ಟ್ಸ್ಗಳು ಇದು ಯಾವ ತರ ಇದೆ ಅದು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಲಿಕ್ಕೆ ಮಗುವಿಗೆ ಅದು ಅನುಕೂಲ ಆಗುತ್ತೆ. ಸೊ ಇದು ತುಂಬಾ ಒಳ್ಳೆಯದೆ. ಇದಕ್ಕೆ ಯಾವ ತಾಯಂದಿರು ವರಿ ಮಾಡ್ಕೊಳೋದು ಬೇಡ, ಕ್ರಮೇಣ ಮಗುನೇ ಅದನ್ನ ಬಿಟ್ಬಿಡುತ್ತೆ. ಸೊ ಅದು ಅದ್ರ ಓನ್ ವೇನಲ್ಲಿ ಕೈಗಳನ್ನ ಕಾಲ್ ಬೆರಳುಗಳನ್ನ ಬಾಯಿಗೆ ಹಾಕೊಂಡು ಅದ್ರ ವೇನಲ್ಲಿ ಅದು ಎಂಜಾಯ್ ಮಾಡ್ತಾ ಇರುತ್ತೆ, ಅದ್ರದ್ದೊಂದು ಆಕ್ಟಿವಿಟೀಸ್ನ ಮಾಡ್ತಾ ಇರುತ್ತೆ. ಸೊ ಇದಕ್ಕೆ ವರಿ ಬೇಡ. 4ನೇದು ಸಿಗ್ನಲ್ಸ್ಗಳು. ಏನ್ ಸಿಗ್ನಲ್ಸ್ಗಳಂತ ಅಂದ್ರೆ, ಈಗ ಮಗು ಒಂದು ಅಳೋಕೆ ಸ್ಟಾರ್ಟ್ ಮಾಡುತ್ತಲ್ಲ, ಹಸಿವಾದಾಗ್ಲೇ ಒಂಥರ ಅಳೋದು, ಮತ್ತೆ ನಿದ್ದೆ ಬಂದಾಗ್ಲೇ ಒಂಥರ ಅಳೋದು, ಹಾಗೆ ಹೊಟ್ಟೆ ನೋವು ಅಥವಾ ಬೇರೆ ಏನಾದ್ರೂ ಅದಕ್ಕೆ ಕಂಫರ್ಟಬಲ್ ಇಲ್ಲ ಅಂತ ಅಂದಾಗ ಬೇರೆ ತರ ಅಳೋದು. ಆದ್ರೂ ಅಂದ್ರೆ ಬೇರೆ ಬೇರೆ ಶೈಲಿನಲ್ಲಿ ಮಗು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವ ತಾಯಂದಿರು ಸೂಕ್ಷ್ಮವಾಗಿ ಅದನ್ನ ಗಮನಿಸಿದಾಗ ಮಗುವಿಗೆ ಏನ್ ಪ್ರಾಬ್ಲಮ್ ಆಗ್ತಿದೆ, ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳೋದಕ್ಕೆ ಸಹಕಾರಿಯಾಗುತ್ತೆ. ಸೊ ಇದರಲ್ಲಿ ಡಿಫ್ರೆಂಟ್ ಆಗಿ ಹಳೋದು ಬಂದ್ಬಿಟ್ಟು ಒಂದಕ್ಕಿಂತ ಒಂದು ಬದಲಾಗಿರುತ್ತೆ. ಈ ಹಸಿವಾದಾಗ್ಲೇ ಬೇರೆ ತರ, ನಿದ್ದೆ ಬಂದಾಗ್ಲೇ ಬೇರೆ ತರ, ಹಾಗೆ ಇನ್ನೇನಾದ್ರೂ ಆರೋಗ್ಯ ಸಮಸ್ಯೆ, ಹೊಟ್ಟೆ ನೋವಿದ್ರೇನೆ ಬೇರೆ ತರ ಹಳುತ್ತೆ ಮಗು. 5ನೇದು ಒಂದು ವಾಯ್ಸ್ ಅಡಿಕ್ಷನ್ ಆಗಿರುತ್ತೆ. ಏನಿದು ವಾಯ್ಸ್ ಅಡಿಕ್ಷನ್ ಅಂದ್ರೆ, ಇದೇನಿದು ಅಂತ ಅಂದ್ರೆ, ಕೆಲವು ಮಗುನ ನೀವು ನೋಡ್ಬೋದು, ನಿದ್ದೆ ಬಂತಂದ್ರೆ ಸುಮ್ಮನೆ ಮಲ್ಗೋದಿಲ್ಲ, ಕೆಲವೊಂದು ಮ್ಯೂಸಿಕ್ಗಳು ಬೇಕು, ಇಲ್ಲ ಒಂದು ವೈಟ್ ನಾಯ್ಸ್ಗೆ ಕೆಲವೊಂದು ಮಕ್ಕಳುಗಳು ಅಡಿಕ್ಟ್ ಆಗ್ಬಿಟ್ಟಿರ್ತವೆ. ಇನ್ನು ಕೆಲವರು ಬೇರೆ ತರ ಮ್ಯೂಸಿಕ್ಗಳಿಗೆ ಅಡಿಕ್ಟ್ ಆಗಿರ್ತಾರೆ. ಇನ್ನು ಕೆಲವೊಂದು ಮಗು ಏನ್ ಮಾಡುತ್ತೆ, ತನ್ನ ತಾಯಿ ಜೋಗುಳ ಆಡ್ಬಿಟ್ಟು ಮಲಗಿಸ್ಬೇಕು, ತನ್ನ ತಾಯಿ ವಾಯ್ಸಿಗೆ, ತನ್ನ ತಾಯಿ ಸಿಂಗಿಂಗಿಗೆ ಅದು ಅಡಿಕ್ಟ್ ಆಗಿರುತ್ತೆ. ಸೊ ಈ ತರ ಅಡಿಕ್ಷನ್ಸ್ಗಳು ಮಲಗುವಾಗ ಕೆಲವೊಂದು ಮಗುವಿನಲ್ಲಿ ಈ 1-2 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ನನ್ನ ಮಗಳು ಮನಸ್ಮಿತಾಗೆ ಯಾವ ತರ ಆಗಿತ್ತಂದ್ರೆ, ರಾತ್ರಿ ಅವಳು ತುಂಬಾನೇ ಕಿರಿಕಿರಿ ಆಗ್ತಾ ಇತ್ತು, ಅವಳು ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ಲಿಲ್ಲ. ಸೊ ಏನಾಯ್ತು, ನಾನು ಒಂದು ಬ್ರೈನ್ ಡೆವಲಪ್ಮೆಂಟ್ ಮ್ಯೂಸಿಕ್ಗಳನ್ನ ನೈಟ್ ಟೈಮ್ ಆಗ್ತಾ ಇದ್ದೆ. ಅಂದ್ರೆ ಫಸ್ಟ್ ಒಂದು ಹುಟ್ಟಿದ 1 ವಾರದಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು. ಸೊ 2 ಮಂತ್ಸಿಗೆ ಎಷ್ಟು ಅಡಿಕ್ಷನ್ ಆಗ್ಬಿಟ್ಟಿದ್ಲಂತಂದ್ರೆ, ಆ ಮ್ಯೂಸಿಕ್ ಹಾಕಿದ್ರೇನೆ ನಿದ್ದೆ ಮಾಡ್ತಾ ಇದ್ದಿದ್ದು, ಇಲ್ಲ ಅಂತಂದ್ರೆ ನಿದ್ದೆ ಮಾಡ್ತಾ ಇರಲಿಲ್ಲ. ಆ ಥರ ನೀವು ಕೂಡ ಒಂದು ಬ್ರೈನ್ ಡೆವಲಪ್ಮೆಂಟ್ ಮ್ಯೂಸಿಕ್ಗಳನ್ನ ಯೂಸ್ ಮಾಡ್ಕೋಬಹುದು. ಕೆಲವೊಂದು ಮಕ್ಕಳುಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಮಗಳಿಗಂತೂ ಬ್ರೈನ್ ಡೆವಲಪ್ಮೆಂಟ್ ಮ್ಯೂಸಿಕ್ಗಳು, ನ್ಯೂರಲ್ ಮ್ಯೂಸಿಕ್ಗಳಂತೂ ತುಂಬಾನೇ ಇಷ್ಟ ಆಗ್ತಾ ಇತ್ತು. ನಾನು ಅದನ್ನ ಹಾಕಿದ್ರೇನೆ ಅವಳು 2 ಮಂತ್ಸಿಗೆ ನಿದ್ದೆ ಮಾಡ್ತಾ ಇದ್ದಿದ್ದು, ಅಷ್ಟು ಒಂದು ಅಡಿಕ್ಟ್ ಆಗ್ಬಿಟ್ಟಿದ್ಲು ಆ ಮ್ಯೂಸಿಕ್ಕಿಗೆ. 6ನೇದು ಮಸಲ್ಸ್ ಇಂಪ್ರೂವ್ಮೆಂಟ್. ಈಗ 1ನೇ ತಿಂಗಳಿಗೆ ಕಂಪೇರ್ ಮಾಡಿದ್ರೆ 2ನೇ ತಿಂಗಳಿಗೆ ಮಗುವಿನ, ಈಗ ನಾವು ತಾಯಂದಿರು ಮಗುವನ್ನ ಎತ್ಕೊಳ್ಳಿಕ್ಕಾಗಿರ್ಲಿ, ಅದ್ರ ಒಂದು ಮಸಲ್ಸ್ ಬಂದ್ಬಿಟ್ಟು 1ನೇ ತಿಂಗಳ ಕಂಪೇರ್ ಮಾಡಿದ್ರೆ ಸ್ಟ್ರಾಂಗ್ ಆಗಿರುತ್ತೆ. ಆ ಸ್ಟ್ರಾಂಗ್ ಆಗೋದ್ರಿಂದನೇ ಮಗು ಕೈ ಕಾಲ್ಗಳನ್ನೆಲ್ಲ ಚೆಲ್ಕೊಂಡು, ಕೈ ಕಾಲನ್ನ ಎಲ್ಲ ಫ್ರೀಯಾಗಿ ಬಿಟ್ಕೊಂಡು ಆಟನ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು ಮಸಲ್ ಇಂಪ್ರೂವ್ಮೆಂಟ್ ಆಗಿರೋದೇನೆ ಕಾರಣ ಆಗಿರುತ್ತೆ. ಕತ್ತಿಗೂ ಕೂಡ ತುಂಬಾನೇ ಸ್ಟ್ರೆಂತ್ ಬಂದಿರುತ್ತೆ. ಈಗ ಮಗುವಿಗೆ ತೇಗಿಸುವಾಗೆಲ್ಲ ನಾವು ಈಗೆಲ್ಲ ಎತ್ಕೊಂಡಿರ್ತೀವಲ್ವಾ, ಅವಾಗ 1ನೇ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಮಗುವಿನ ಕತ್ತಿಗೂ ಕೂಡ ಸ್ಟ್ರೆಂತ್ ಬಂದಿರುತ್ತೆ. 7ನೇದು ಸ್ಮೈಲಿಂಗ್.
ಮಗು ಸ್ಮೈಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಆಲ್ರೆಡಿ ಹುಟ್ಟಿದ ಮೇಲೆ ಒಂದು ವಾರಕ್ಕೆ, ಹುಟ್ಟಿದ ದಿನದಿಂದನೇ ಕೆಲವೊಂದು ಮಗು ಸ್ಟಾರ್ಟ್ ಮಾಡಿರುತ್ತೆ. ಆದರೆ 2ನೇ ತಿಂಗಳಿಗೆ ಮಗು ಜನರುಗಳನ್ನ ನೋಡಿ ನಗುಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೆಲವೊಂದು ಮಕ್ಕಳು ನಿದ್ದೆನಲ್ಲೂ ಕೂಡ ನಗ್ತಾ ಇರುತ್ತೆ. ಇನ್ನು ಕೆಲವೊಂದು ಮಕ್ಕಳು ಈ 2 ತಿಂಗಳಿಗೆ ಮುಖಗಳನ್ನ, ತಾಯಿ ಮುಖ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಮುಖನ ನೋಡಿದ ತಕ್ಷಣ ನಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಈ 7 ಮೈಲ್ ಸ್ಟೋನ್ ಅಚೀವ್ಮೆಂಟ್ಸ್ ಏನೇನಾಗುತ್ತೆ, ಮಗುವಿನ ಬೆಳವಣಿಗೆ ಏನೇನಾಗುತ್ತೆ ಅಂತ ನಾನು 7 ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಹೇಳಿದ್ದೀನಿ. ಈ ಥರ 2 ತಿಂಗಳ ಮಗುವಿನಲ್ಲಿ ಬೆಳವಣಿಗೆ ಅನ್ನೋದು ಇರುತ್ತೆ. ಈಗ ತಿಳ್ಕೊಳ್ಳೋಣ WHO ಪ್ರಕಾರ ಮಗುವಿನ ತೂಕ 2 ತಿಂಗಳಿಗೆ ಎಷ್ಟಿರಬೇಕು ಅಂತ. ಅಂದರೆ ಮಗು ಹುಟ್ಟಿದಾಗ ಎಷ್ಟು ತೂಕ ಇರುತ್ತೋ ಅದಕ್ಕಿಂತ 600ರಿಂದ 800 ಗ್ರಾಮ್ ಈ 2 ತಿಂಗಳಲ್ಲಿ ಜಾಸ್ತಿ ಆಗಿರ್ಬೇಕು. ಒಂದು ತಿಂಗಳಿಗೆ 600ರಿಂದ 800 ಗ್ರಾಮ್ ಮಗುವಿನ ತೂಕ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅದು ಒಂದು ನಾರ್ಮಲ್ ಆಗಿ ಮಗು ಆರೋಗ್ಯವಂತರಾಗಿ ತೂಕ ಹೆಚ್ಚಿಗೆ ಆಗ್ತಾ ಇದೆ ಅಂತ ಅದ್ರ ಅರ್ಥ. ಈಗ ಯಾವಾಗ ನಾವು ಡಾಕ್ಟರ್ ಹತ್ರ ಮಗುವನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಂಬರ್ 1, ಮಗು ಸೋಷಿಯಲ್ ಸ್ಮೈಲ್ ಮಾಡ್ತಾ ಇಲ್ಲ, ನಗ್ತಾನೆ ಇಲ್ಲ, ಈವನ್ ನಿದ್ದೆನಲ್ಲೂ ನಗ್ತಾ ಇಲ್ಲ, ಜನರನ್ನ ನೋಡಿದಾಗ್ಲೂ ಕೂಡ ನಗ್ತಾ ಇಲ್ಲ ಅಂತ ಅಂದಾಗ ನೀವು ಡಾಕ್ಟರ್ ಹತ್ರ ಕಡ್ಡಾಯವಾಗಿ ಕರ್ಕೊಂಡು ಹೋಗ್ಲೇಬೇಕು. 2ನೇದು, ಏನಾದ್ರೂ ಒಂದು ಸೌಂಡ್ ಮಾಡಿದ್ರೆ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಎಲ್ಲಿ ಸೌಂಡ್ ಆಗುತ್ತೋ ಆ ಕಡೆ ಟರ್ನ್ ಮಾಡ್ತಾ ಇಲ್ಲ, ಆ ಕಡೆ ತನ್ನ ದೃಷ್ಟಿಯನ್ನ ಮಗು ಹಾಯಿಸ್ತಾ ಇಲ್ಲ ಅಂತಂದಾಗ, ಯಾವ್ದಾದ್ರು ಒಂದು ಮಗುವಿಗೆ ಮುಂದೆ ಒಂದು ಟಾಯ್ಸ್ ಏನಾದ್ರೂ ಒಂದು ಸೌಂಡ್ ಮಾಡಿದ ತಕ್ಷಣ ಮಗುವಿನ ದೃಷ್ಟಿ ಆ ಸೈಡ್ ಅನ್ನ ನೋಡ್ಲಿಕ್ಕೆ ಟ್ರೈ ಮಾಡಬೇಕು. ಎಷ್ಟೇ ದೊಡ್ಡ ಸೌಂಡ್ ಮಾಡಿದ್ರು, ಒಂದು ಕ್ಲಾಪ್ನ ಮಾಡಿದ್ರು ಕೂಡ ಮಗು ನಿಮ್ ಕಡೆ ನೋಡ್ತಾ ಇಲ್ಲ, ನಿಮ್ ಕಡೆ ಆ ದೃಷ್ಟಿನ ಹಾಯಿಸ್ತಾ ಇಲ್ಲ ಅಂತಂದಾಗ ಅವಾಗ ನೀವು ಮಗುವನ್ನ ಡಾಕ್ಟರ್ ಹತ್ರ ತೋರಿಸ್ಬೇಕು. 3ನೇದು, ಮಗು ಕೈ ಕಾಲು ಚೆಲ್ಲಿ ಆಟ ಆಡ್ಬೇಕು, ಕೈ ಕಾಲ್ಗಳನ್ನೆಲ್ಲ ಮೂವ್ಮೆಂಟ್ಸ್ ಮಾಡ್ಬೇಕು, ಕೈ ಕಾಲ್ಗಳನ್ನೆಲ್ಲ ಚೆಲ್ಲಿ ಆಟ ಆಡ್ಬೇಕು. ಬಟ್ ಆ ತರ ಆಡ್ತಾ ಇಲ್ಲ ಅಂತ ಅಂದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು. 4ನೇದು, ಮಗುವಿನಲ್ಲಿ ಯಾವುದೇ ತರ ಮೂವ್ಮೆಂಟ್ಸ್ ಇಲ್ಲ, ಕೈ ಕಾಲ್ಗಳನ್ನೂ ಚೆಲ್ತಾ ಇಲ್ಲ, ನಾನು ಆವಾಗಲೇ ಹೇಳ್ದಾಗೆ, ಮತ್ತೆ ಕೈ ಅಥವಾ ಕಾಲ್ ಬೆರಳುಗಳನ್ನ ಚೀಪ್ಲಿಕ್ಕೂ ಟ್ರೈ ಮಾಡ್ತಾ ಇಲ್ಲ, ಅಟ್ಲೀಸ್ಟ್ ತನ್ನ ನಾಲ್ಗೆನೂ ಕೂಡ ಹೊರಗಾಕ್ಲಿಕ್ಕೆ ಟ್ರೈ ಮಾಡ್ತಾ ಇಲ್ಲ, ಬಾಡಿನಲ್ಲಿ ಯಾವುದೇ ತರ ಮೂವ್ಮೆಂಟ್ಸ್ ಇಲ್ಲ ಅಂತ ಅಂದಾಗ ಅವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. 5ನೇದು, ಈ ಮಗು ಏನ್ ಮಾಡ್ಬೇಕು, ಸುತ್ತಮುತ್ತಲಿನ ಜನರುಗಳನ್ನ ತಮ್ಮ ಕಣ್ಗಳಿಂದ ಟ್ರ್ಯಾಕ್ ಮಾಡ್ಬೇಕು. ಯಾರಾದ್ರೂ ಈಗ ಸಡನ್ ಆಗಿ ಒಂದು ಪಾಸ್ ಆದ್ರು ಅಂತಂದ್ರೆ ಆ ಸೌಂಡಿಗಾಗಿರ್ಲಿ, ಅವ್ರು ಪಾಸ್ ಆದಾಗ ಅದು ಟ್ರ್ಯಾಕ್ ಮಾಡ್ಬೇಕು, ಅದೊಂದು ರಿಯಾಕ್ಟ್ ಮಾಡ್ಬೇಕು. ಅದನ್ನು ಕೂಡ ಮಾಡ್ತಾ ಇಲ್ಲ, ಜನರನ್ನ ಓಡಾಡ್ತಾ ಇದ್ರು ಅಥವಾ ಏನೋ ಒಂದು ಸೌಂಡ್ ಮಾಡ್ತಾ ಇದ್ರು ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತಂದಾಗ ಆಗ ನಾವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಲೇಬೇಕು. ಸೊ ನಿಮಗೆ ಈ ವಿಡಿಯೋದಲ್ಲಿ ಇದೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮಗುವಿನ ಮೈಲ್ ಸ್ಟೋನ್ಗಳು, ಬೆಳವಣಿಗೆಗಳು ಏನೆಲ್ಲ ಆಗಬೇಕು, ಹಾಗೇನೆ WHO ಪ್ರಕಾರ ಮಗುವಿನ ತೂಕ 2 ತಿಂಗಳಿಗೆ ಎಷ್ಟಿರಬೇಕು, ಹಾಗೆ ನಾವು ಯಾವ ಸಂದರ್ಭದಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಈ ಎಲ್ಲಾ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ನ ಕೊಡಿ, ಅವಶ್ಯಕತೆ ಇರುವಂತವರಿಗೆ ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ದಯವಿಟ್ಟು ನನ್ನ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.